ಸ್ನೇಹಿತರೆ ನಮಸ್ಕಾರ. ಮೊದಲನೇದಾಗಿ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಮೊದಲು ತಲುಪುತ್ತೆ. ಹಾಗಾಗಿ ಸ್ನೇಹಿತರೆ ನಾವಿವಾಗ ಮೊಬೈಲಲ್ಲಿ ನಿಮ್ಮ ಒಂದು ಫೋಟೋನ ಯಾವ ಥರ ಎಡಿಟ್ ಮಾಡೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಈ ಥರ ಫೋಟೋ ನೀವು ಈ ಥರ ಹೀಗೆ ಎಡಿಟ್ ಮಾಡೋದಂತ ಇವಾಗ ಹೇಳ್ತಾ ಇದ್ದೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೋಗ್ಬಿಡಿ ಸ್ನೇಹಿತರೆ, ಕೊನೆ ತನಕ ನೋಡಿ. ಸ್ನೇಹಿತರೆ ಮೊದಲನೇದಾಗಿ ನೀವು ಸ್ನ್ಯಾಪ್ಸೀಡ್ ಅನ್ನೋ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅದ್ರ ಮೂಲಕ ಹೋಗಿ ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇನ್ಸ್ಟಾಲ್ ಆದಮೇಲೆ ಇಲ್ಲಿ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ಈ ಆ್ಯಪ್ನ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ನಿಮಗೆ ಇವಾಗ ಪ್ಲಸ್ ಐಕನ್ ಕಾಣ್ತಾ ಇದೆ ಅಲ್ವಾ, ಈ ಒಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಒಂದು ಫೋಟೋನ ನೀವು ಇಲ್ಲಿ ತೊಗೋಬೇಕಾಗುತ್ತೆ. ಯಾವ ಒಂದು ಫೋಟೋ ಎಡಿಟ್ ಮಾಡ್ತಾ ಇದ್ದೀರಲ್ವ, ಆ ಒಂದು ಫೋಟೋನ ನೀವು ಫಸ್ಟ್ ತೊಗೊಳ್ಳಿ. ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ ಫೋಟೋ ಬಂತು. ಇವಾಗ ನೀವೇನು ಮಾಡಬೇಕಂದ್ರೆ ಇಲ್ಲಿ ಸ್ಟ್ರಿಪ್ ಇದೆ ತುಂಬಾ. ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇಲ್ಲಿ ಟೂಲ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ತುಂಬಾ ಟೂಲ್ಸ್ಗಳಿದ್ದಾವೆ. ಇದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಫಸ್ಟ್ ನೀವು ಫೋಟೋನ ಕ್ರ್ಯಾಪ್ ಮಾಡ್ಕೊಂಬಿಡಿ. ಅಂದರೆ ಎಕ್ಸ್ಟ್ರಾ ಎಷ್ಟಿದೆ ಅಲ್ವಾ ಆ ಒಂದು ಫೋಟೋ ನೀವು ಕ್ರ್ಯಾಪ್ ಮಾಡ್ಕೊಂಬಿಡಿ. ಸ್ಪೇಸಸ್ ಎಕ್ಸ್ಟ್ರಾ ಇರುತ್ತಲ್ವ ಅದನ್ನು ಫಸ್ಟು ಕ್ರಾಪ್ ಮಾಡ್ಕೊಂಬಿಡಿ. ಓಕೆ, ಇಷ್ಟನ್ನು ಕ್ರಾಪ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು ಇವಾಗ ಕ್ರಾಪ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಟ್ಯೂನ್ ಇಮೇಜ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಬ್ರೈಟ್ನೆಸ್ 0 ಅಂತ ಇದೆ. ಇಲ್ಲಿ ನೀವು ನೆಕ್ಸ್ಟ್ ಇವಾಗ ಕಮಾಂಡ್ ವರ್ಕ್ ಆಗಬೇಕಂದ್ರೆ ನೀವು ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಜಸ್ಟ್ ಮೇಲೆ ಕೆಳಗೆ ಸ್ಕ್ರಾಲ್ ಮಾಡಿದರೆ ಸಾಕು, ಪ್ರತಿಯೊಂದು ಒಂದು ಟೂಲ್ಸ್ಗಳು ವರ್ಕ್ ಆಗುತ್ತೆ. ಇವಾಗ ಓವರಲ್ ಆಗಿ ನಮ್ಗೆ ಇವಾಗ ಬ್ರೈಟ್ನೆಸ್ ಬೇಕಾಗಿದೆ. ಬ್ರೈಟ್ನೆಸ್ಗೆ ಸೆಟ್ ಮಾಡಿ ಜಸ್ಟ್ ರೈಟ್ ಸೈಡ್ಗೆ ಮೂವ್ ಮಾಡ್ತೀನಿ ಇವಾಗ ಹಿಂಗೆ. ನೋಡ್ತಾ ಇರ್ಬೋದು ಬ್ರೈಟ್ನೆಸ್ಸು ಆಯಿತು. ಓಕೆನಾ. ನೋಡ್ತಾ ಇರ್ಬೋದು 31 ಬ್ರೈಟ್ನೆಸ್ ಇಟ್ಟಿದ್ದೀನಿ. ನನಗಿವಾಗ ಓವರಲ್ ಆಗಿ ಬ್ರೈಟ್ನೆಸ್ ಜಾಸ್ತಿ ಆಗಿದೆ, ಬಟ್ ನನಗೆ ಓವರಲ್ ಆಗಿ ಬೇಡ, ಜಸ್ಟ್ ಫೇಸ್ಗೆ ಮತ್ತು ಬಾಡಿಗೆ ಮಾತ್ರ ಬೇಕಾಗಿದೆ. ಹಾಗಾಗಿ ಇರಲಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಬ್ಯಾಕ್ ಅನ್ನೋ ಒಂದು ಸಿಂಬಲ್ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಓಪನ್ ಪಕ್ಕದಲ್ಲಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಯೂ ಡೀಟೇಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಟ್ಯೂನ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮಿಡ್ಲಲ್ಲಿ ಒಂದು ಬ್ರಷ್ ಸಿಂಬಲ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು ಇಲ್ಲಿ ನೀವು ಎಡಿಟ್ ಮಾಡಿರೋಂಥ ಒಂದು ಫೋಟೋ ಬಂದಿದೆ. ಇಲ್ಲಿ ಮಾಸ್ಕ್ ಅನ್ನೋ ಒಂದು ಆಪ್ಷನ್ ಥರ ಇದೆ ನೋಡಿ, ಇಂಟು ಮಾರ್ಕ್ ಪಕ್ಕದಲ್ಲಿ. ಇದನ್ನು ಕ್ಲಿಕ್ ಮಾಡಿಕೊಂಡು ನೀವು ನೋಡ್ತಾ ಇರ್ಬೋದು ನಿಮ್ಮ ಒಂದು ಬ್ರೈಟ್ನೆಸ್ಸು ಓವರಲ್ ಆಗಿ ಬಂದಿದೆ. ಬಟ್ ನನಗೆ ಇವಾಗ ಫೇಸ್ ಮತ್ತು ಸ್ಕಿನ್ನಿಗೆ, ಅಂದರೆ ಫೇಸ್ ಮತ್ತು ಕೈಗೆ ಮಾತ್ರ ಬೇಕು. ಹಾಗಾಗಿ ಎಲ್ಲನೂ ಎರೇಜ್ ಮಾಡಿಬಿಡಿ ಫಸ್ಟು. ಓಕೆನಾ. ಬ್ಯಾಕ್ ಎಂಡಲ್ಲಿ ಬೇಕಾಗಿಲ್ಲ ನಿಮಗೆ. ಓಕೆನಾ. ನೋಡ್ತಾ ಇರ್ಬೋದು ಇಲ್ಲಿ ಎರೇಜ್ ಆಗಿದೆ. ಎರೇಜ್ ಆಗಿದೆ ಇಲ್ಲ ಅಂತ ನೀವು ಚೆಕ್ ಮಾಡ್ಕೋಬೇಕಂದ್ರೆ ಇಲ್ಲಿ ಕಣ್ಣಿನೊಂದು ಸಿಂಬಲ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾವುದೇ ಥರದ್ದು ಇಲ್ಲ. ಇವಾಗ ಸಪೋಸು ನೋಡ್ತಾ ಇರ್ಬೋದು, ಇವಾಗ ಈ ಥರ ಇದ್ದರೆ ಎರೇಜ್ ಆಗಿಲ್ಲ ಅಂತ ಅರ್ಥ. ಇದು ಡೌನಲ್ಲಿ ಕ್ಲಿಕ್ ಮಾಡಿಕೊಂಡು, ಸಪೋಸ್ ಇಲ್ಲೇನಾದರೂ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಏರೋ ಮಾರ್ಕು ಟ್ಯೂನ್ ಇಮೇಜ್ ಅಂತ ಇದೆಯಲ್ಲ, ಇದು 0 ಇರಬೇಕು. ಪ್ಲಸ್ಸಲ್ಲಿ ಇತ್ತಂದರೆ ನಿಮಗೆ ಎರೇಜ್ ಆಗೋಲ್ಲ. ಹಾಗಾಗಿ 0 ಕಟ್ಕೊಂಡು ಎಲ್ಲನೂ ಎರೇಜ್ ಮಾಡಿ. ನೆಕ್ಸ್ಟು ಇಲ್ಲಿ ಇದನ್ನು ಇವಾಗ ರೈಸ್ ಮಾಡ್ಕೊಳ್ಳಿ. ರೈಸ್ ಮಾಡಿಕೊಂಡು ಎಲ್ಲಿ ನೀವು ಬ್ರೈಟ್ನೆಸ್ನ ಜಾಸ್ತಿ ಮಾಡಬೇಕಾಗಿರುತ್ತಲ್ವ, ಅಲ್ಲಿ ನೀವು ಬ್ರಷ್ ಮಾಡಿ. ನೋಡ್ತಾ ಇರ್ಬೋದು ಬ್ರಷ್ ಆಗ್ತದಿಲ್ಲ ಅಂತ ಗೊತ್ತಾಗಬೇಕಂದ್ರೆ ಅಗೇನ್ ಕಣ್ಣಿನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಫೇಸಲ್ಲೆಲ್ಲ ಬ್ರಷ್ ಆಗ್ತಾಯಿದೆ. ಓಕೆ. ಓಕೆ, ಎಲ್ಲನೂ ಬ್ರಷ್ ಮಾಡ್ಕೊಂಬಿಡಿ. ಅಂದರೆ ಸ್ಕಿನ್ ಎಲ್ಲೆಲ್ಲಿದೆ ಅಲ್ವಾ ಅಲ್ಲೆಲ್ಲೂ ಬ್ರೈಟ್ ಆಗಬೇಕು. ಹಾಗಾಗಿ ಕೈನೂ ಸಹ ನಾನಿವಾಗ ಬ್ರಷ್ ಮಾಡ್ತಾ ಇದ್ದೀನಿ. ಓಕೆ. ನೋಡ್ತಾ ಇರ್ಬೋದು ಇದು ಬ್ರಷ್ ಆಗಿದೆ. ಇವಾಗ ನೀನು ಬ್ರೈಟ್ನೆಸ್ ಚೆಕ್ ಮಾಡಬೇಕಂದ್ರೆ ಜಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆನಾ. ನೆಕ್ಸ್ಟ್ ಬ್ಯಾಕ್ ಬನ್ನಿ. ನೆಕ್ಸ್ಟು ಟೂಲ್ಗೆ ಹೋಗಿ ಮತ್ತು ಟ್ಯೂನ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮಗೆ ಬ್ಯಾಕ್ ಎಂಡಲ್ಲಿ ಒಂದು ಗ್ರೀನ್ ಇದೆ, ಬಟ್ ಅದು ನಿಮಗೆ ಹೈಲೈಟಾಗಿ ಕಾಣಬೇಕಲ್ವಾ. ಹಾಗಾಗಿ ನೀವು ಸ್ಯಾಚುರೇಷನ್ಗೆ ಹೋಗ್ಬಿಟ್ಟು ಅದನ್ನು
ಫುಲ್ಗೆ ಪುಷ್ ಮಾಡಿ, ಓಕೆನಾ. ಸೊ ನೋಡ್ತಾ ಇರ್ಬೋದು ಫುಲ್ ಪುಷ್ ಆಯಿತು. ನೆಕ್ಸ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು ಇವಾಗ ಮತ್ತೆ ಫೇಸ್ ಮೇಲೆ ಬಂದಿದೆ. ಅಗೇನ್ ನೀವು ಅದನ್ನು ರಿಮೂವ್ ಮಾಡಬೇಕಂದ್ರೆ ಆವಾಗಲೇ ಮಾಡಿದ್ರಲ್ವ ಅದೇ ಥರ ಟ್ಯೂನ್ ಇಮೇಜು ಮಿಡ್ಲಲ್ಲಿ ಬ್ರಷು. ಸೊ ಇದಕ್ಕೆ ಮಾರ್ಕಲ್ಲಿ ಇರಬೇಕು, ಆವಾಗ ನಿಮಗೆ ರಿಮೂವ್ ಆಗುತ್ತೆ, ಜೊತೆಗೆ 0 ಇರಬೇಕು, ಓಕೆನಾ. ಸೊ ಜೂಮ್ ಮಾಡಿ ನೋಡ್ತಾ ಇರ್ಬೋದು, ಇದರಲ್ಲಿ ಕ್ಲಿಯರಾಗಿ ಕಾಣ್ತಾ ಇದೆ ರಿಮೂವ್ ಆಗ್ತಾ ಇರೋದು, ಓಕೆನಾ. ರಿಮೂವ್ ಆಗ್ತಾ ಇದೆ. ಸೊ ಎಲ್ಲನೂ ರಿಮೂವ್ ಮಾಡಿಬಿಡಿ. ಸ್ಕಿನ್ ಮೇಲೆ ಏನಿದೆ ಅಲ್ವಾ, ಸೊ ಅದನ್ನು ರಿಮೂವ್ ಮಾಡಿಬಿಡಿ. ಜೊತೆಗೆ ಈ ಕೂದಲ ಮೇಲೆ ಏನೇನಿದೆ ಅಲ್ವಾ ಅದನ್ನು ರಿಮೂವ್ ಮಾಡ್ಕೊಂಬಿಡಿ. ಬೇಕಂದರೆ ಇಲ್ಲಿ ಕಣ್ಣಿನ ಸಿಂಬಲ್ನ ಆನ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ರಿಮೂವ್ ಮಾಡ್ತಿದ್ದೀರ ಅನ್ನೋದು ನೀಟಾಗಿ ಕಾಣುತ್ತೆ ನಿಮಗೆ. ಸೊ ಕೈ ಮೇಲೆ ಬೇಡ, ಓಕೆ. ರಿಮೂವ್ ಆಯಿತು, ಓಕೆನಾ. ಸೊ ನೋಡ್ತಾ ಇರ್ಬೋದು ರಿಮೂವ್ ಆಗಿದೆ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ತಾ ಇರ್ಬೋದು ನಮಗಿವಾಗ ಓವರಾಲ್ ಆಗಿ ಬ್ಯಾಕ್ ಹ್ಯಾಂಡಲ್ಲಿ ಗ್ರೀನು ಕಾಣಿಸ್ತಾ ಇದೆ. ಸೊ ಇನ್ನೊಂದು ಸ್ವಲ್ಪ ಬೇಕಂದರೆ ನಿಮಗೆ ಮಾಡ್ಬೋದು. ಅಗೇನ್ ಸ್ಯಾಚುರೇಷನ್ಗೆ ಹೋಗಿ ಸ್ವಲ್ಪ ಪುಷ್ ಮಾಡಿ, ಓಕೆನಾ. ಸ್ವಲ್ಪ ಪುಷ್ ಮಾಡಿಕೊಂಡು 30 ಇಡಿ. ಸೊ ಓಕೆ. ನೆಕ್ಸ್ಟು ಸೇಮ್ ಸ್ಕಿನ್ನಲ್ಲಿರೋಂಥದ್ದು ಒಂದು ಸ್ಯಾಚುರೇಷನ್ನ ರಿಮೂವ್ ಮಾಡಿ, ಓಕೆನಾ. 0ಕ್ಕೆ ಇರಬೇಕು. ಸೊ ಇಲ್ಲಾಂದರೆ ನಿಮಗೆ ಅಗೇನ್ ಮತ್ತೆ ಅದೇ ಸ್ವಲ್ಪ ರಿಮೂವ್ ಆಗಿರುತ್ತೆ. ಹಾಗಾಗಿ ನೀವು ಎರೇಸ್ ಮಾಡಬೇಕಾದ್ರೆ ನೀಟಾಗಿ ಎರೇಸ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ಓಕೆ, ನೋಡ್ತಾ ಇರ್ಬೋದು. ಓಕೆ, ರಿಮೂವ್ ಆಯಿತು. ಸೊ ಇವಾಗ ನೋಡ್ತಾ ಇರ್ಬೋದು ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿದರೆ ಬಿಫೋರು ಮತ್ತು ಆಫ್ಟ್ರ್ ಕಾಣುತ್ತೆ. ತೋರಿಸ್ತೀನಿ ನೋಡಿ, ಇದು ಬಿಫೋರು, ಇದು ಆಫ್ಟ್ರು, ಓಕೆನಾ. ಸೊ ಇವಾಗ ನೆಕ್ಸ್ಟು ಜಸ್ಟ್ ಶರ್ಟ್ ಒಂದೇ ನಿಮಗೆ ಸ್ವಲ್ಪ ಇನ್ನೂ ಹೈಲೈಟ್ ಆಗಿ ಕಾಣಬೇಕು. ಸೊ ಹಾಗಾಗಿ ಅಗೇನ್ ಸ್ಯಾಚುರೇಷನ್ಗೆ ಹೋಗಿ ಟೂಲ್ಗೆ ಹೋಗ್ಬಿಟ್ಟು ಸ್ಯಾಚುರೇಷನ್ಗೆ ಹೋಗಿ. ಸೊ ಶರ್ಟ್ ಮಾತ್ರ ಇವಾಗ, ಹೌದಾ. ಈಗ ಓವರಾಲಾಗಿ ಇನ್ನೂ ಜಾಸ್ತಿ ಮಾಡೋಕ್ಕೆ ಹೋದರೆ ನೋಡ್ತಾ ಇರ್ಬೋದು ತುಂಬಾ ಜಾಸ್ತಿ ಆಗುತ್ತೆ, ಬೇಡ. ಶರ್ಟ್ ಮಾತ್ರ ಬೇಕು. ಹಾಗಾಗಿ ಫುಲ್ಲೂ ಸ್ಯಾಚುರೇಷನ್ ಫುಲ್ ಇಡಿ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಬ್ರಷ್ ಟೂಲಿಗೆ ಬಂದ್ಬಿಟ್ಟು ಶರ್ಟಿಗೆ ಮಾತ್ರ ನೀವು ಅಪ್ಲೈ ಮಾಡಿ, ಓಕೆನಾ. ಇದು ನೋಡ್ತಾ ಇರ್ಬೋದು ಇಲ್ಲಿ ರಿಮೂವ್ ಮಾಡಿದರೆ ರಿಮೂವ್ ಆಗೋಲ್ಲ, ಯಾಕಂದರೆ ಇಲ್ಲಿ 100 ಇದೆ. ಸೊ ಹಾಗಾಗಿ ರಿಮೂವ್ ಆಯಿತು. ಎಲ್ಲನೂ ರಿಮೂವ್ ಮಾಡ್ಕೊಂಬಿಡಿ. ಸೊ ಎಲ್ಲ ತೆಗೆದಾದ್ಮೇಲೆ ನೋಡ್ತಾ ಇರ್ಬೋದು ಎಲ್ಲೂ ಇಲ್ಲ. ಇವಾಗ 75 ಇಡಿ ಸಾಕು. ಸೊ ಇಟ್ಟು ಬ್ರಷ್ ಮಾಡಿ ನೋಡ್ತಾ ಇರ್ಬೋದು. ಸೊ ಶರ್ಟು ಸ್ವಲ್ಪ ಹೈಲೈಟ್ ಥರ ಕಾಣುತ್ತೆ ಈ ಥರ ಮಾಡೋದ್ರಿಂದ. ಸೊ ಹಾಗಾಗಿ ಯಾಕಂದರೆ ಡಾರ್ಕ್ ಕಲರ್ ಇದೆ. ಸೊ ಇನ್ನು ಸ್ವಲ್ಪ ಹೈಲೈಟಾಗಿ ಕಾಣಬೇಕಂದ್ರೆ ನೀವು ಶರ್ಟಿಗೆ ಬ್ರಷ್ ಮಾಡಬೇಕಾಗತ್ತೆ, ಓಕೆನಾ. ಸೊ ಈ ಥರ ಎಲ್ಲನೂ ಬ್ರಷ್ ಮಾಡ್ಕೊಳ್ಳಿ, ಓಕೆ. ಸೊ ಓಕೆ ಎಲ್ಲನೂ ಬ್ರಷ್ ಮಾಡ್ಕೊಂಡಾದಮೇಲೆ ನೋಡ್ತಾ ಇರ್ಬೋದು. ಸೊ ಬ್ರಷ್ ಆಯಿತು. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಯಾಕಿಗೆ ಬನ್ನಿ. ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಇವಾಗ ಫೇಸ್ನ ಅಂದರೆ ಈ ನಿಮ್ಮದೇನು ಫೇಸ್ ಇರುತ್ತಲ್ವ ಸ್ವಲ್ಪ ಅದನ್ನ ಹೈಲೈಟ್ ಮಾಡಬೇಕಂದ್ರೆ ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೋರ್ಟ್ರೇಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ನಿಮ್ಮ ಫೇಸು ಹೈಲೈಟ್ ಆಯಿತು. ಸ್ವಲ್ಪ ಜಾಸ್ತಿ ಬೇಡ, ಯಾಕಂದರೆ ತುಂಬ ಹೈಲೈಟ್ ಆದರೆ ಒಂಥರ ವೈಟ್ ಕಾಣುತ್ತೆ. ಸೊ ಹಾಗಾಗಿ ಜಸ್ಟ್ 10 ಇಟ್ಕೊಂಡು ಕೈಯಿಂದ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಸ್ಕಿನ್ ಸ್ಮೂತಿಂಗ್ ಅಂತ ಬರುತ್ತೆ, ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಓಕೆನಾ. ಸೊ ಅದೊಂದು 20 ಇಟ್ಕೊಳ್ಳಿ. ನೆಕ್ಸ್ಟು ಐ ಕ್ಲಾರಿಟಿ ಅಂತಿದೆ ನೋಡಿ, ಅದು ಸ್ವಲ್ಪ ಪುಷ್ ಮಾಡಿ, ಜಾಸ್ತಿ ಬೇಡ, ಓಕೆನಾ. ಸೊ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು ಇದು ಬಿಫೋರು ಆ್ಯಂಡ್ ಇದು ಆಫ್ಟ್ರು, ಓಕೆನಾ. ಸೊ ನೆಕ್ಸ್ಟು ನಿಮಗಿವಾಗ ಬಾಡಿ ಹೈಲೈಟಾಗಿ ಕಾಣಬೇಕು. ಫೇಸ್ ವಿತ್ ಬಾಡಿ ಬ್ಯಾಕ್ ಹ್ಯಾಂಡಲ್ಲಿ ಏನಿದೆ ಅದೆಲ್ಲನೂ ನಮಗೆ ಲೈಟಾಗಿ ಕಾಣಬೇಕು. ಸೊ ಜಾಸ್ತಿ ಹೈಲೈಟಾಗಿ ಕಾಣಬಾರ್ದು. ಸೊ ಹಾಗಾಗಿ ನೆಕ್ಸ್ಟ್ ನೀವು ವಿಗ್ನೆಟಿ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ, ಓಕೆ. ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಇದು ಬಿಫೋರು ಆ್ಯಂಡ್ ಇದು ಆಫ್ಟ್ರು. ನೋಡಿದ್ರಲ್ಲ ಸ್ನೇಹಿತರೆ, ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲಲ್ಲಿ ನಿಮ್ಮ ಒಂದು ಫೋಟೋಗಳನ್ನು ಎಡಿಟ್ ಮಾಡ್ಕೋಬೋದು. ಸೊ ಈಸಿ ಸ್ಟೆಪ್ಪಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ನೋಡಿದ್ರಲ್ಲ
ಈ ಒಂದು ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.